ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಅಣ್ಣನ ಮಗಳದು 12 ಮಂತ್ ಬರ್ಡೇ ಇರೋದ್ರಿಂದ ಅವಳಿಗೆ ಮ್ಯಾಕ್ಸಲ್ಲಿ ಡ್ರೆಸ್ ತಗೊಂಡು ಅಲ್ಲಿಂದ ಮೊಸಳೆ ಹೊಸಲ್ಲಿ ಹೋಗಿ ಅಲ್ಲಿ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ. ಕೇಕ್ ತಗೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿಂದ ಮನೆಯಲ್ಲಿ ಬರೋತ್ತಿಗೆ ಅಜ್ಜಿ ತಾತ ಎಲ್ಲ ಬಂದಿದ್ದರು. ಅವರು ಮೀಟಿಂಗ್ ಮಾಡ್ತಾಯಿದ್ರು. ನಾವು ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ಎಲ್ಲರಿಗೂ ಹಾಯ್ ಮಾಡ್ಕೊಂಡು ಬರ್ಡೇ ಗರ್ಲ್ಗೆ ಕೂಡ ಹಾಯ್ ಮಾಡಿದ್ವಿ. ಅವಳು ಕೂಡ ಹಾಯ್ ಮಾಡಿದ್ಲು. ಅಷ್ಟರಲ್ಲಿ ಡೆಕೋರೇಷನ್ ಯಾವ ಥರ ಮಾಡೋದು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ವಿ. ಡಿಸ್ಕಸ್ ಮಾಡಿ ಅದನ್ನು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅವಳಂತೂ ಬಲೂನ್ ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ಲು. ನಮಗೆ ಭಯ ಆಗ್ತಿತ್ತು, ಹೋದ್ರೆ ಅವಳು ಎದುರುಕೊಳ್ತಾಳೆ, ನೈಟ್ ಆಮೇಲೆ ನಿದ್ದೆ ಮಾಡಲ್ಲ ಅಂತ ಅವಳನ್ನ ಆಚೆ ಕಳಿಸಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವಳಿಗೆ ಯಾವ ಬಟ್ಟೆ ಹಾಕೋದಂತ ಸೆಲೆಕ್ಟ್ ಮಾಡ್ಕೊಂಡು ಅವಳಿಗೆ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ನಾವೆಲ್ಲ ರೆಡಿಯಾಗಿ ಡೆಕೋರೇಷನ್ ಎಲ್ಲ ರೆಡಿಯಾಗೋ ಹೊತ್ತಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಬರ್ಡೇ ಗರ್ಲ್ಗೆ ಕೇಕ್ ಕಟಿಂಗ್ ಟೈಮ್ ಆಗಿತ್ತು. ಹ್ಯಾಟ್ ಹಾಕೋಕೆ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಟ್ರೈ ಮಾಡ್ತಿದ್ರು, ಆದರೆ ಆಗಲೇ ಇಲ್ಲ. ಅವಳು ಹಾಕಿಸ್ಕೊಡ್ಲಿಲ್ಲ. ಆಮೇಲೆ ಇನ್ನೊಬ್ರು ಹೊತ್ತಿಗೆ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಅವ್ರ ಕಿಚನ್ ಡಿಪಾರ್ಟ್ಮೆಂಟ್. ನನ್ನ ಹಸ್ಬೆಂಡ್ ಮತ್ತು ನವೀನಣ್ಣ, ಅವ್ರ ವೈಫ್ ಮತ್ತು ಅವ್ರ ಬೇಬಿ ಎಲ್ಲ ಆಚೆ ಕಡೆ ಕೂತಿದ್ರು ಸೆಲ್ಫಿ ತಗೊಳ್ತಾ. ಫೈನಲಿ ಬರ್ಡೇಗೆ ಲುಕ್ ಈ ಥರ ಇತ್ತು. ಆಮೇಲೆ ಕೇಕ್ ಕಟಿಂಗ್ ಟೈಮ್ ಆಗಿರೋದ್ರಿಂದ ಅವ್ರ ಡ್ಯಾಡಿ, ಮಮ್ಮಿ, ಅವಳು 3 ಜನನೂ ಕೇಕ್ ಕಟಿಂಗ್ ಮಾಡಿದ್ರು. ಎಲ್ಲರೂ ಕೂಡ ಫೋಟೋಗೆ ಫೋಸ್ ಕೊಟ್ವಿ. ಎಲ್ಲರದು ಫೋಟೋ ಆದಮೇಲೆ ಅವಳೆಲ್ಲರನ್ನೂ ಮಿಮಿಕ್ರಿ ಮಾಡ್ತಿದ್ಲು. ಎಲ್ಲರೂ ಕೂತ್ಕೊಂಡು ಅವಳು ಯಾವ ರೀತಿ ಮಿಮಿಕ್ರಿ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ವಿ. ನಾನು ಮದುವೆ ಆದಮೇಲೆ ಮೊದಲನೇ ಸತಿ ನಾನು ಅಣ್ಣನ ಮನೆಗೆ ಹೋಗಿರೋದ್ರಿಂದ ನಮ್ಮ ಅತ್ತಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ತಗೊಂಡು ಎಲ್ಲರಿಗೂ ಬಾಯ್ ಬಾಯ್ ಹೇಳ್ಕೊಂಡು ಬರ್ತಿದ್ವಿ. ನಮ್ಮ ಅಣ್ಣ ಮಾತ್ರ ಬೇಜಾರಲ್ಲೇ ಕಳಿಸ್ಕೊಡ್ತಿದ್ದೆ ಎಲ್ಲರನ್ನೂ. ಅವನಿಗೆ ಕಳಿಸ್ಕೊಡೋಕೆ ಇಷ್ಟ ಇರಲಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಾವು ಪೂಜೆ ಇಟ್ಕೊಂಡಿದ್ವಿ ರಾಮನವಮಿ ಇರೋದ್ರಿಂದ, ಹಂಗಾಗಿ ಹೊರಟು ಬರಬೇಕಾಯ್ತು.